ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ದ್ವಾದಶ ರಾಶಿಗಳಿಗೆ ಆಗಸ್ಟ್ ಮಾಸ ಗೋಚಾರ ಫಲಗಳನ್ನು ತಿಳ್ಕೊಳ್ಳೋಣ. ದ್ವಾದಶ ರಾಶಿಗಳಲ್ಲಿ ಶುಕ್ರನ ರಾಶಿಯಾಗಿರುವಂತಹ ತುಲಾ ರಾಶಿಯವರಿಗೆ ಈ ಮಾಸದಲ್ಲಿರುವಂತಹ ಗ್ರಹ ಗೋಚಾರ ಸ್ಥಿತಿ ಏನು, ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳು ಮಾಡಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ತುಲಾರಾಶಿಯವರೇ ನೋಡಿ, ಈ ಮಾಸದಲ್ಲಿ ಬಹುಪಾಲು ನೀವು ಅನುಕೂಲ ಫಲಗಳನ್ನು, ಗ್ರಹ ಸಂಚಾರ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಎಲ್ಲವೂ ಕೂಡ ಸಾನುಕೂಲವಾಗಿದೆ, ಗ್ರಹ ಸ್ಥಿತಿ ಅನುಕೂಲವಾಗಿದೆ. ಎಲ್ಲ ರೀತಿಯಲ್ಲಿ ಏಕಾದಶ ಸ್ಥಾನದಲ್ಲಿರುವಂತಹ ಗ್ರಹಗಳ ಈ ಈ ಸ್ಥಿತಿ ಅನ್ನೋದು ಬಹಳಷ್ಟು ವಿಷಯಗಳಲ್ಲಿ ನಿಮಗೆ ಯಶಸ್ಸನ್ನು ನೀಡ್ತಾ ಇದೆ. ಇದೊಂದು ರೀತಿ ಒಂದು ಶುಭ ವಿಷಯ, ಶುಭ ಸುದ್ದಿ ತುಲಾರಾಶಿಯವರಿಗೆ. ಮುಖ್ಯವಾಗಿ ಏನಪ್ಪ ಅಂದರೆ, ಇಲ್ಲಿವರೆಗೂ ಕಳೆದ 1.5 ತಿಂಗಳಿಂದ ಅಷ್ಟಮ ಸ್ಥಾನದಲ್ಲಿರುವಂತಹ ಕುಜನ ಪ್ರತಿಕೂಲ ಫಲಗಳನ್ನು ಎದುರಿಸಿರುವಂತಹ ನಿಮಗೆ ಈಗ ಆ ದೋಷ ವಿಮುಕ್ತರಾಗ್ತಾ ಇದ್ದೀರಾ, ಆ ದೋಷದಿಂದ ಬಿಡುಗಡೆಯಾಗ್ತಾ ಇದ್ದೀರಾ. ಈ ಅಷ್ಟಮ ಸ್ಥಾನದಲ್ಲಿ ಕುಜ ಅಂದರೆ ವಿಪರೀತವಾಗಿರುವಂತಹ ಪರಿಸ್ಥಿತಿಗಳಿರುತ್ತೆ, ತುಂಬ ಪ್ರತಿಕೂಲವಾಗಿರುವಂತಹ ಸಿಚುವೇಶನ್ಸ್ನ ಫೇಸ್ ಮಾಡಬೇಕಾಗಿರುತ್ತೆ. ಅಂದರೆ ನಿಮ್ಮ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ಲದೆ ಇರೋದಾಗಿರಬಹುದು, ಮಾನಸಿಕವಾಗಿ ವಿಪರೀತವಾಗಿರುವಂತಹ ಒತ್ತಡ, ಕೆಲಸಗಳಲ್ಲಿ ಶ್ರದ್ಧೆ ಏಕಾಗ್ರತೆ ನಿಲ್ಲದೆ ಇರೋದಾಗಿರಬಹುದು, ಒಂದು ಸ್ಟೆಬಿಲಿಟಿ ಇರಲ್ಲ, ಒಂದು ಕಡೆ ಮನಃಶಾಂತಿಯಾಗಿ ಪ್ರಶಾಂತವಾಗಿ ಕುತ್ಕೊಳ್ಳೋಕ್ಕಾಗಲ್ಲ, ಪದೇ ಪದೇ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳು, ವಿಪರೀತವಾಗಿರುವಂತಹ ಪ್ರಯಾಣಗಳು, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ, ಒಂದೊಂದು ಮನೆಯಿಂದ ಮತ್ತೊಂದು ಮನೆಗೆ, ಈ ರೀತಿ ಆಕಸ್ಮಿಕವಾಗಿ ಕೆಲವೊಂದು ಬದಲಾವಣೆಗಳನ್ನು ತುಲಾರಾಶಿಯವರು ಈ ಕಳೆದ 1.5 ತಿಂಗಳಿಂದ ನೋಡಿರಬಹುದು. ಬಿಕಾಸ್ ಆಫ್ ಅಷ್ಟಮ ಸ್ಥಾನದಲ್ಲಿ ಕುಜ ಇರೋದ್ರಿಂದ. ಸೊ ಈ ಅಷ್ಟಮ ಸ್ಥಾನದಲ್ಲಿರುವಂತಹ ಕುಜ ಕೆಲವೊಂದು ವ್ಯಕ್ತಿಗಳು ಈ ಅಪಘಾತಗಳು, ಗಾಯಗಳು ಆಗಿರುವಂತಹ ಸಂದರ್ಭಗಳು ಕೂಡ ಆಗಿರಬಹುದು. ಪ್ರಮುಖವಾಗಿ ಅಷ್ಟಮ ಕುಜ ಈಸ್ ಇಂಡಿಕೇಟಿಂಗ್ ಭೂಮಿ, ನ್ಯಾಯಾಲಯ ವಿಚಾರಗಳಾಗಿರ್ಬೋದು, ಅಥವಾ ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು, ಶಸ್ತ್ರಚಿಕಿತ್ಸೆ, ರಕ್ತ ಸಂಬಂಧ ವಿಷಯಗಳಾಗಿರ್ಬೋದು, ಅಪಘಾತಗಳಾಗಿರಬಹುದು, ಅಣ್ಣ ತಮ್ಮಂದರ ಮಧ್ಯೆ ವಿಭೇದಗಳಾಗಿರ್ಬೋದು. ಈ ಅಷ್ಟಮ ಸ್ಥಾನದಲ್ಲಿ ಈ ರೀತಿ ವಿಷಯಗಳನ್ನು ಈ ಪರ್ಟಿಕ್ಯುಲರ್ ಆಗಿ ಅನಿರೀಕ್ಷಿತವಾಗಿ ನೀಡ್ತಾ ಇರ್ತಾರೆ. ಸೊ ಈ ಮಾಸದಲ್ಲಿ ಏನಪ್ಪ ಅಂದರೆ, ಅಷ್ಟಮ ಕುಜನ ದೋಷದಿಂದ ಈಗ ನೀವು ಬಗೆಹರಿತು. ಅದೇ ರೀತಿಯಲ್ಲಿ ದಶಮ ಏಕಾದಶದಲ್ಲಿ ರವಿಯ ಪ್ರವೇಶ ಅನ್ನೋದು ಒಂದು ರೀತಿ ಅದ್ಭುತ ರಾಜಯೋಗವನ್ನು ನೀಡುತ್ತಾ ಇರುತ್ತಂಥದ್ದು. ಯಾಕಂದರೆ ರವಿ ಯಾವಾಗಾದರೆ ಪರ್ಟಿಕ್ಯುಲರ್ ಆಗಿ ದಶಮ ಸ್ಥಾನದಲ್ಲಿ ಅದ್ಭುತವಾಗಿ ದಿಗ್ಬಲರಾಗಿರ್ತಾರೋ, ಕೆಲವೊಂದು ವಂಡರ್ಸ್ ನೀವು ನೋಡ್ಬೋದು ನಿಮ್ಮ ಕೆರಿಯರಲ್ಲಿ. ಪರ್ಟಿಕ್ಯುಲರಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಏನು ಅಂದ್ಕೊಳ್ತೀರೋ ಅಂತಹ ವಿಷಯಗಳು, ಅಂದರೆ ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಳ್ತೀರಾ, ಎಸ್. ನೀವು ಏನಾದರೂ ಹೊಸ ಕೋರ್ಸ್ಗಳನ್ನ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ತೀರಾ, ಎಸ್. ಅಥವಾ ನಿಮ್ಮ ಪ್ರಮೋಷನ್ ಪಡೆಯಬೇಕು, ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನಗಳಲ್ಲಿ ಸಕ್ಸಸ್ ಆಗಬೇಕಾ, ಎಸ್. ಅಂದರೆ ವೃತ್ತಿ ದಶಮ ಸ್ಥಾನದಲ್ಲಿ ರವಿ ಇದ್ದಾಗ ನಿಮ್ಮನ್ನು ಅತ್ಯಂತ ಬಲಶಾಲಿಯಾಗಿ ಮಾಡಿ ನಿಮ್ಮ ಪ್ರಯತ್ನಗಳಿಗೆ ಅತ್ಯಂತ ಬಲವನ್ನು ನೀಡುವಂತಹ ಈ ಗ್ರಹ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಒಂದು ರೀತಿ ಪವಾಡಗಳು ನಡೆಯೋದಕ್ಕೂ ಚಾನ್ಸಸ್ ಇರುತ್ತೆ. ಅದೇ ರೀತಿ ರವಿ ಚಂದ್ರನ ಜೊತೆ ಇರುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಇರುತ್ತಂದರೆ, ಒಂದು ರೀತಿ ನಿಮ್ಮ ಜೀವನದಲ್ಲಿ ಬಹಳ ಸುಂದರವಾಗಿರುವಂತಹ ಕ್ಷಣಗಳು, ಸೌಭಾಗ್ಯದಿಂದ ತುಂಬಿರುವಂತಹ ಕ್ಷಣಗಳು, ಯೋಗದಿಂದ ತುಂಬಿರುವಂತಹ ಕ್ಷಣಗಳು ತುಲಾರಾಶಿಯವರಿಗೆ ಅಂತ ಹೇಳಬಹುದು. ಹಣಕಾಸಿನ ವಿಚಾರಗಳಲ್ಲಾಗಿರಬಹುದು, ಆರೋಗ್ಯದ ವಿಷಯಗಳಲ್ಲಾಗಿರಬಹುದು, ಪ್ರಮುಖ ವ್ಯಕ್ತಿಗಳನ್ನು, ಸಂಸ್ಥೆಯಲ್ಲಿ ಪ್ರಮುಖ ಉನ್ನತ ಅಧಿಕಾರಿಗಳನ್ನು, ಅಥವಾ ನೀವು ಇನ್ ಕೇಸ್ ಏನಾದರೂ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಸಂದರ್ಭಗಳಲ್ಲಿ ಉನ್ನತ ಹೆಸರಾಂತ ವ್ಯಕ್ತಿಗಳನ್ನು, ದೊಡ್ಡ ರಾಜದರ್ಶನ ಅಂತ ಹೇಳ್ತಾರೆ, ಅಂದರೆ ಅಧಿಕಾರದಲ್ಲಿರುವಂತಹ ವ್ಯಕ್ತಿಗಳನ್ನು, ಮುಖಂಡರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ನಿಮಗೆ ಆಹ್ವಾನ ಬರುವಂಥದ್ದು ಇತ್ಯಾದಿ ಪವಾಡಗಳು, ಅದ್ಭುತಗಳು ನಡೆಯುವಂತಹ ಚಾನ್ಸಸ್ ಇರುತ್ತೆ. ಉನ್ನತ ಅಧಿಕಾರಿಗಳ ಅನುಗ್ರಹ ಅನ್ನೋದು, ಅಂದರೆ ನೀವೆಲ್ಲೋ ಕೆಲಸ ಮಾಡ್ಕೊಳ್ತಾ ಇರ್ತೀರ, ಬಟ್
ನೀವು ಮಾಡಿರುವಂತಹ ಕಷ್ಟಕ್ಕೆ ಅಥವಾ ಸಡನ್ನಾಗಿ ನಿಮ್ಮ ಮೇಲೆ ಅವರು ಫೋಕಸ್ ಮಾಡಿ ಇಂತಹ ವ್ಯಕ್ತಿಯಿಂದ ಈ ರೀತಿ ಲಾಭ ಆಯಿತು, ಸೊ ಆ ವ್ಯಕ್ತಿಗಳು ನಿಮ್ಮನ್ನು ಡೈರೆಕ್ಟಾಗಿ ಒಂದು ಟೀ ಪಾರ್ಟಿ ಅಥವಾ ಒಂದು ಕಾಫಿ ಪಾರ್ಟಿಗೆ ಕರೆಯೋದು, ಅವ್ರ ಜೊತೆ ಲಂಚ್ ಮಾಡೋಕ್ಕೆ ಕರೆಯೋದು ಇತ್ಯಾದಿ ಒಂದು ರೀತಿ ಅದ್ಭುತವಾಗಿರುವಂತಹ ಕೆಲವೊಂದು ವಿಷಯಗಳು ಕೂಡ ನಡೆಯೋದಕ್ಕೆ, ಅದೇ ರೀತಿ ಆಕಸ್ಮಿಕವಾಗಿ ಉನ್ನತ ಮಟ್ಟದಲ್ಲಿ ಹುದ್ದೆಗಳನ್ನು ಜವಾಬ್ದಾರಿಗಳನ್ನು ಪಡೆಯೋದಕ್ಕೆ ಕೂಡ ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ. ಸೊ ಹಣಕಾಸಿನ ವಿಷಯಗಳಲ್ಲಿ ಆದರೆ ಫಿನಾನ್ಷಿಯಲಿ ತುಂಬ ಸ್ಟೆಬಿಲಿಟಿಯನ್ನು ಕಾಣ್ಕೋಬೇಕು. ಇಲ್ಲಿವರೆಗೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಸೇವಿಂಗ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ಸಲ್ಲಿ ಲಾಭ ಬರ್ತಾ ಇಲ್ಲ. ಬಟ್ ಇಲ್ಲಿನಿಂದಾದರೂ ಅಟ್ಲೀಸ್ಟ್ ಒಂದು ಪ್ರಾಪರ್ ಪ್ಲಾನಿಂಗ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮುಖಾಂತರ ಫಿನಾನ್ಷಿಯಲ್ ಆಗಿ ಒಂದು ಸ್ಟೆಬಿಲಿಟಿ ಪಡ್ಕೊಳ್ಳೋದಕ್ಕೆ, ಅಥವಾ ಲಾಭಗಳನ್ನು ಕೊಡುವಂತಹ ಬಹುಕಾಲ ಲಾಭಗಳನ್ನು ಕೊಡುವಂತಹ ಇನ್ವೆಸ್ಟ್ಮೆಂಟ್ಸ್, ಭೂಮಿ ಮೇಲೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ 6ನೇ ಮನೆಯಲ್ಲಿ ಶನಿ ಪರಮಾತ್ಮ ಈಗ ವಕ್ರಗಮನ ಸಂಚಾರದಲ್ಲಿ ಕೂಡ ನಿಮಗೆ ಅದ್ಭುತವಾಗಿ ಯೋಗಕಾರಕನಾಗಿ, ಇಂದಿನ ದಿನಗಳಲ್ಲಿ ಏನಾದರೂ ಪ್ರಯತ್ನಗಳು ಮಾಡಿ ಅದರ ಮಧ್ಯದಲ್ಲೇ ನಿಲ್ಲಿಸಿದ್ರೆ, ಆರಂಭದಲ್ಲೇ ನಿಲ್ಲಿಸಿದ್ರೆ ಮತ್ತೆ ಅಂತಹ ಪ್ರಯತ್ನಗಳಲ್ಲಿ ನಿಮಗೆ ಅನುಕೂಲತೆಯನ್ನು ನೀಡ್ತಾ ಇದ್ದಾರೆ. ಋಣ ರೋಗ ಶತ್ರು ಸ್ಥಾನದಲ್ಲಿ ಶನಿ ಯೋಗಕಾರಕ ಅಲ್ವಾ, ಶತ್ರುಗಳ ಮೇಲೆ ಜಯ, ಹಣಕಾಸಿನ ಸಾಲದ ಬಾಧೆಗಳಿಂದ ಹೊರಗಡೆ ಬರೋದಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳನ್ನು ಅನುಕೂಲವಾಗಿ ಮಾಡೋದಾಗಿರ್ಬೋದು, ಈ ರೀತಿ ಅನುಕೂಲವಾಗಿರುತ್ತೆ. ಇನ್ನು ರಾಶ್ಯಾಧಿಪತಿ ಇಲ್ಲಿ ಒಂದೇ ಒಂದು ವಿಷಯವನ್ನು ನೆನಪಿಟ್ಕೋಬೇಕಾಗಿರುತ್ತೆ. ಯಾಕಂದರೆ ತುಲಾರಾಶಿಗೆ ರಾಶ್ಯಾಧಿಪತಿ ಶುಕ್ರ, ಅಷ್ಟಮಾಧಿಪತಿಯೂ ಕೂಡ ಅವರೇ. ಆದರೆ ಈಗ ವ್ಯಯಸ್ಥಾನ ಆಗಿರುವಂತಹ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿ ಹೊಂದ್ತಾ ಇರುವಂತಹ ಕಾರಣದಿಂದ ಪರ್ಟಿಕ್ಯುಲರ್ ಆಗಿ ಈ ಮಾಸದಲ್ಲಿ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ, ಕೇರ್ ತಗೋಬೇಕಾಗಿರುತ್ತೆ. ಏನಾದರೂ ಅನಾರೋಗ್ಯ ಸಮಸ್ಯೆಗಳಿರುವಂತಹ ಅಥವಾ ಸೂಚನೆಗಳು, ಲಕ್ಷಣಗಳು ಕಾಣಿಸಿದ ತಕ್ಷಣ ನೀವು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಅಥವಾ ನಿಮ್ಮ ತಂದೆಗೆ ಚಿಕಿತ್ಸೆಯನ್ನು ಕೊಡಿಸೋದ್ರಿಂದ ಈ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಗ್ರಹ ಅನುಕೂಲತೆ ಇರುತ್ತೆ. ಸೊ ಇದೇ ಇಲ್ಲ, ಲಾಂಗ್ ಟೈಮ್ಲಿಂದ ನೀವೇನಾದರೂ ಫೇಸ್ ಮಾಡ್ತಾ ಇದ್ದರೂ ಕೂಡ ಅದಕ್ಕೆ ಎಕ್ಸಾಕ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ, ಆ ಟ್ರೀಟ್ಮೆಂಟ್ ಫಲಕಾರಿಯಾಗಿ ನೀವು ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ಳೋದಕ್ಕೆ ಈ ಅವಧಿ ಅದ್ಭುತವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಬುಧ ಕುಜ ಭಾಗ್ಯಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದಾರೆ. ಬುಧ ಮತ್ತು ಕುಜ ಭಾಗ್ಯಸ್ಥಾನ ನವಮ ಸ್ಥಾನಕ್ಕೆ ಎಂಟರ್ ಆಗ್ತಾ ಇರೋದ್ರಿಂದ ಸ್ವಲ್ಪ ವಿಪರೀತವಾಗಿರುವಂತಹ ಆಂಗ್ಸೈಟಿ, ಆ್ಯಕ್ಟಿವ್ನೆಸ್, ಮಾನಸಿಕ ಆತಂಕ, ಒತ್ತಡ ಅನ್ನೋದಿರುತ್ತೆ. ಸೊ ಡೆಫಿನೆಟ್ಲಿ ನೀವು ಮಾಡ್ತಾ ಇರುವಂಥ ಹಾರ್ಡ್ ವರ್ಕ್, ಇನ್ ಕೇಸ್ ಏನಾದರೂ ತುಲಾರಾಶಿಯವರು ಹಾರ್ಡ್ ವರ್ಕು ಅಂತಲ್ಲ, ಸ್ಮಾರ್ಟ್ ವರ್ಕು ಅಂತಲ್ಲ, ಪ್ರತಿಯೊಂದನ್ನು ಅವರ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ತಾನೆ ಹೋಗ್ತಾ ಇರ್ತಾರೆ. ದೇ ವಿಲ್ ನೆವರ್ ಲೂಸ್ ದ ಬ್ಯಾಲೆನ್ಸ್. ಬಟ್ ಆ ರೀತಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡವನ್ನು ಜಯಿಸೋದಕ್ಕೋಸ್ಕರ ಕೆಲವೊಂದು ಮಿತ್ರರ ಜೊತೆಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಪಾರ್ಟೀಸು ಅಥವಾ ರಿಲ್ಯಾಕ್ಸೇಷನ್ ಹೊರಗಡೆ ಕುಟುಂಬದ ಜೊತೆ ಕೆಲವೊಂದು ಫಂಕ್ಷನ್ಸ್ಗೆ ಅಟೆಂಡ್ ಆಗೋದು, ಮಿತ್ರರ ಜೊತೆ ಕೆಲವೊಂದು ಟ್ರಿಪ್ಸ್ಗೆ ಹೋಗೋದು ಇತ್ಯಾದಿ ವಿಷಯಗಳನ್ನು ನಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಕೆರೀರ್ ನೋಡಿದ್ರೆ, ವೃತ್ತಿ ಉದ್ಯೋಗ ಸ್ಥಾನಗಳು ನೋಡಿದ್ರೆ ಮಾತ್ರ ವಿಪರೀತವಾಗಿರುವಂತಹ ಈ ಸಂದರ್ಭದಲ್ಲಿ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇದ್ದೀರಾ, ವಿದೇಶಗಳಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮನ್ನು ನೀವು ಅಪ್ಸ್ಕಿಲ್ ಮಾಡ್ಕೊಳ್ಳೋದಕ್ಕೆ ಹೊಸ ಕೋರ್ಸ್ಗಳು ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ತುಂಬ ಅನುಕೂಲವಾಗಿರುವಂತಹ ಸಮಯ. ನಿಮ್ಮನ್ನು ನೀವು ಈಗ ನೋಡಿ, ವಕ್ರಗಮನದಲ್ಲಿರುವಂತಹ ಶನಿ ಪರಮಾತ್ಮ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಯಾರೂ ಬಂದು ನಮ್ಮನ್ನು ಪರ್ಟಿಕ್ಯುಲರ್ ಸಹಕಾರ ನೀಡಲ್ಲ, ಯಾರೂ ಬಂದು ಪರ್ಟಿಕ್ಯುಲರಾಗಿ ನಮಗೆ ಈ ಸಲಹೆಗಳನ್ನು ನೀಡಲ್ಲ. ಬಟ್ ಈ ಸಂದರ್ಭದಲ್ಲಿ ಒಂದು ಹಠ ಛಲದಿಂದ ಪರ್ಟಿಕ್ಯುಲರಾಗಿ ನನ್ನನ್ನು ನಾನು ಪ್ರೂವ್ ಮಾಡಬೇಕು, ನನ್ನ ಕೆರೀರ್ನ ನಾನು ರೂಪಿಸ್ಕೋಬೇಕು, ನನ್ನ ಪ್ರತಿಭೆಗೆ ನನ್ನಲ್ಲಿರುವಂಥ ಸ್ಕಿಲ್ಸ್ನ ಶೈನ್ ಮಾಡ್ಕೋಬೇಕು ಮಾಡುವಂತಹ ಪ್ರಯತ್ನಗಳು ಕೂಡ ಎಕ್ಸಲೆಂಟಾಗಿರುತ್ತೆ. ಹೊಸ ಸ್ಕಿಲ್ ಸೆಟ್ ಅಭ್ಯಾಸ ಮಾಡಿಕೊಂಡು ಹೊಸ ಪ್ಲ್ಯಾನಿಂಗಿಂದ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಈ ಸಕ್ಸಸ್ನ ಕಾಣೋದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಇಲ್ಲಿ ಆಗಸ್ಟ್ 12ರಂದು ಈ ಕಟಕ ರಾಶಿಯ ಅಶ್ಲೇಷ ನಕ್ಷತ್ರದಲ್ಲಿ ಸೂರ್ಯಗ್ರಹಣ. ಈ ಸಂದರ್ಭದಲ್ಲಿ ಒಂದು ವಾರ ಮಾತ್ರ ನೀವು ಕೆಲವೊಂದು ವಿಷಯಗಳಿಂದ ಬಹಳ ಜಾಗರೂಕವಾಗಿರುತ್ತದೆ. ಈ ಆಶ್ಲೇಷ ನಕ್ಷತ್ರದಲ್ಲಿ ಈ ಗ್ರಹಣ ನಿರ್ಮಾಣವಾಗ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ತುಲಾರಾಶಿಯವರು ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಶ್ಯೂರಿಟಿ ಇದ್ದು ಸಾಲಗಳು ಕೊಡಿಸೋದಾಗಿರ್ಬೋದು, ಅಥವಾ ಹೊಸ ವ್ಯಕ್ತಿಗಳಿಗೆ ಹಣಕಾಸನ್ನು ಸಾಲವಾಗಿ ನೀಡೋದಾಗಿರಬಹುದು, ಅಥವಾ ಕೆಲವೊಂದು ನಿಮ್ಮ ಗೌರವಕ್ಕೆ, ನಿಮ್ಮ ಹೆಸರಿಗೆ ನೇಮ್ ಫೇಮ್ ಡ್ಯಾಮೇಜ್ ಆಗುವಂತಹ ಕೆಲವೊಂದು ವಿಷಯಗಳಿಗೆ ದೂರ ಇರಬೇಕಾಗಿರುತ್ತೆ. ಅದು ಕೆಟ್ಟ ವ್ಯಸನಗಳಿಂದ ಆಗಿರ್ಬೋದು. ಕೆಲವೊಂದು ವ್ಯಕ್ತಿಗಳು ಈ
ಬಹಳ ಅಧಿಕಾರದಲ್ಲಿ ಬಹಳ ಗೌರವಾನ್ವಿತ ವ್ಯಕ್ತಿಗಳಾದರೂ ಕೂಡ ಕೆಲವೊಂದು ಸಾರಿ ಈ ಮಾದಕ ವಸ್ತುಗಳನ್ನು ಉಪಯೋಗಿಸಿ ಆ ಅಮಲಿನಲ್ಲಿ ಆ ಮತ್ತಿನ ಈ ಇದರಲ್ಲಿ ಏನು ಮಾಡ್ತಾ ಇರ್ತಾರೋ ಏನು ಮಾತಾಡ್ತಾ ಇರ್ತಾರೋ ಗೊತ್ತಾಗಲ್ಲ. ಸೊ ಯಾವ ರೀತಿ ಬಿಹೇವ್ ಮಾಡ್ತಾರೋ ಗೊತ್ತಾಗಿರಲ್ಲ. ಸೊ ಆ ವಿಷಯಗಳಿಂದ ಈ ಸಂದರ್ಭದಲ್ಲಿ ಈ 7 ಡೇಸ್ ಮಾತ್ರ ನಿಮ್ಮ ಗೌರವಕ್ಕೆ, ಮರ್ಯಾದೆಗೆ, ಇಮೇಜ್ಗೆ ಧಕ್ಕೆ ಬರುವಂತಹ ಚಾನ್ಸಸ್ ಇರೋದ್ರಿಂದ ಸೊ ದಯವಿಟ್ಟು ಇಂತಹ ವಿಷಯಗಳಿಗೆ ದೂರ ಇರೋದು ಒಳ್ಳೆಯದು. ಅದೇ ರೀತಿ ನಿಮ್ಮ ಸೀಕ್ರೆಟ್ಸ್ ಏನಿತ್ತು ಅದು ಪ್ರೊಫೆಷ್ನಲ್ ಅಥವಾ ಪರ್ಸ್ನಲ್ ಸೀಕ್ರೆಟ್ಸ್ನ ಈ ಕೆಲವೊಂದು ಸಂದರ್ಭಗಳಲ್ಲಿ ಫ್ಲೋ ಅಲ್ಲಿ ಹೇಳೋದಾಗಿರಬಹುದು, ಈ ಕೆಲವೊಂದು ಅಡಿಕ್ಷನ್ಸ್ಗೆ ದೂರ ಇರೋದಾಗಿರಬಹುದು. ಈ 7 ಡೇ 17 ಮತ್ತು ರವಿ ಬುಧ ಬದಲಾವಣೆ ಆಗೋವರೆಗೂ ಕೂಡ ಈ ರೀತಿ ವಿಷಯಗಳಲ್ಲಿ ಜಾಗರೂಕವಾಗಿರಬೇಕಾಗಿರುತ್ತೆ. ಇನ್ನು 17ರಿಂದ ನೋಡಿದ್ರೆ ರವಿ ಸಿಂಹರಾಶಿಗೆ ಬಂದು ಬುಧ ಸಿಂಹರಾಶಿಯಲ್ಲಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ತಂದೆಯವರಿಗೆ ಮಾತನಾಡುವಂಥ ಸಂದರ್ಭಗಳಲ್ಲಿ ತಂದೆಯೊಂದಿಗೆ ಒಳ್ಳೆಯ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಾಗಿರುತ್ತೆ, ಒಳ್ಳೆಯ ಬಾಂಡಿಂಗ್ ಬಿಲ್ಡ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಏನಾದರೂ ವಾದವಿವಾದಗಳು ನಡೆಯುವಂತಹ ಸಂದರ್ಭಗಳಲ್ಲಿ ನಿಮ್ಮದೇ ಕರೆಕ್ಟು, ಆ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮದೇ ಕರೆಕ್ಟು ಅಂತ ಹೇಳಿಬಿಟ್ಟು ಒಂದು ಕಾಂಪ್ರಮೈಸ್ ವೇಯಲ್ಲಿ ಹೋಗೋದು ತುಂಬ ಒಳ್ಳೆಯದು. ಸೊ ಇಲ್ಲಿ ಕನ್ಫ್ಯೂಷನ್ ಬೇಡ. ಯಾಕಂದರೆ ಹೌಎವರ್ ಪರ್ಟಿಕ್ಯುಲರಾಗಿ ನಿಮ್ಮ ಅಭಿವೃದ್ಧಿಯನ್ನು ಬಯಸ್ತಾ ಇರುವಂತಹ ವ್ಯಕ್ತಿಯಾಗಿರ್ತಾರೆ, ನಿಮ್ಮ ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿಯಾಗಿರ್ತಾರೆ, ನಿಮ್ಮ ಯಶಸ್ಸನ್ನು ಅವರ ಯಶಸ್ಸಾಗಿ ಭಾವಿಸಿ ತುಂಬ ಹೆಮ್ಮೆ ಪಡುವಂತಹ ವ್ಯಕ್ತಿ ತಂದೆಯಾಗಿರುತ್ತಾರೆ. ಸೊ ಈ ವಿಷಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿ ತುಲಾರಾಶಿಯವರಂತ ಹೇಳ್ತಾ, ಪ್ರಮುಖವಾಗಿ ಈ ಮಾಸದಲ್ಲಿ ನಿಮಗೆ ಗುರುಬಲ ಇಲ್ಲ. ಸೊ ಗುರುವಾರಗಳು ದಯವಿಟ್ಟು ನೀವು ಗುರು ಸನ್ನಿಧಿಯನ್ನು, ದತ್ತಾತ್ರೇಯ ಚರಿತೆಯನ್ನು ಪಠಣ ಮಾಡೋದು ಆಗಿರ್ಬೋದು, ಗುರುಕ್ಷೇತ್ರಗಳನ್ನು ದರ್ಶನ ಮಾಡೋದಾಗಿರ್ಬೋದು, ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯೋದಾಗಿರ್ಬೋದು, ಪ್ರತಿದಿನ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಆ ನೀರಿನಿಂದ ಸ್ನಾನ ಮಾಡೋದಾಗಿರ್ಬೋದು, ಗುರುವಾರದಿಂದ ಮೂಗ ಪ್ರಾಣಿಗಳಿಗೆ ಅದರಲ್ಲೂ ಕೂಡ ಈ ನಾಯಿಗಳಿಗೆ ಬಿಸ್ಕೆಟ್, ಬ್ರೆಡ್ ಇತ್ಯಾದಿ ಆಹಾರವನ್ನು ಕೊಡುವುದರಿಂದ ಮತ್ತಷ್ಟು ಗುರುವಿನ ಅನುಗ್ರಹ ಇರುತ್ತೆ. ಆ ಶ್ರೀ ಗುರುರಾಯರ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.